ಇಲ್ಲ ಅಂತ ಹೇಳಿದ್ರು. ಕಾನೂನಾತ್ಮಕವಾಗಿ ಚರ್ಚೆ ನಡೀತಿದೆ, ಆದ್ರೆ ಈಗ ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಿರೋದು? ಅದು ನೀವು ಕೇಂದ್ರ ಸಚಿವರಾಗಿ ನೀವು ಆದ್ಮೇಲೆ ಯಾಕೆ ಆರೋಪ ಮಾಡ್ತಿರೋದು? ಆರೋಪ ನನ್ನ ಮೇಲೆ ಮಾಡ್ತಾ ಇರೋದು ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ನಾನು ಇದನ್ನು ರಿವೈವ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದನ್ನು ತಡೆ ಹಿಡಿಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಇವೆಲ್ಲ ನಡೀತಾ ಇರೋದು. ನನ್ನ ಮೇಲೆ ಯಾವುದೂ ಆರೋಪ ಇಲ್ಲ. ಸರ್, ಈಗ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ? ಈಗ ಅಟ್ ಪ್ರೆಸೆಂಟ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಸರ್? ಈಗ ನೋಡಿ, ಆ ವಾಚ್ ವಾರ್ಷಿಕ ಎಷ್ಟಿದೆ ಸರ್ ಕಂಪನಿ? ಇಲ್ಲ, ವರ್ಕಿಂಗ್ ಕ್ಯಾಪಿಟಲೇ ಇಲ್ಲ. ಇದರಲ್ಲೇ ಏನೇನೋ ಪಾಪ ಒದ್ದಾಡ್ಕೊಂಡು ಮಾಡ್ತಾವ್ರೆ. ಈಗ ಉದಾಹರಣೆ, ನಾವು ವಾಚ್ ಫ್ಯಾಕ್ಟ್ರಿಗೆ ಹೋದ್ವು, ಅಸೆಂಬಲ್ ಏನು ಮಾಡ್ತಿದ್ದಾರೆ, 1,000 ತಿಂಗಳಿಗೆ ಮಾಡ್ತಾಯಿದ್ರು. ಈಗ ನಾವು ಬಂದ ಮೇಲೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಈಗ ಹೊಸ CMDನೂ ಹಾಕಿದ್ದೀನಿ. ಅವರು ಮೊದಲು BHELನಲ್ಲಿದ್ದರು, ಅವ್ರನ್ನ ಇಲ್ಲಿಗೆ CMD ಮಾಡಿದ್ದೀವಿ. BHELನಲ್ಲಿ ಅವರಿಂದ ಕೆಲವು ಸೆಕ್ಟರ್ನಲ್ಲಿ ಒಳ್ಳೆ ಕೆಲಸ ಮಾಡಿದರು, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮ HMTನ ಏನಾದರೂ ಮಾಡಿ ಉಳಿಸ್ಬೇಕು ಅಂತೇಳಿ ಬೆಳೆಸೋದಕ್ಕೆ ಅವ್ರನ್ನ ನಾವೇ ಆಯ್ಕೆ ಮಾಡಿ ಹಾಕಿದ್ದೀವಿ. ಇಲ್ಲಿಗೆ CMD ಹೊಸದಾಗಿ ಬಂದಿದ್ದಾರೆ. ಬಂದ ಮೇಲೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ, ಬಹುಶಃ ಅವ್ರು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡೋರೋ ಗೊತ್ತಿಲ್ಲ ನನಗೆ. ನಾನು ಏನು ಸೂಚನೆ ಕೊಟ್ಟಿದ್ದೆ ಅದು ಎಲ್ಲವನ್ನು ಪಕ್ಕಾ ರೆಡಿ ಮಾಡಿ ನಮ್ಮ CMTನ ಅಲ್ಲಿಯ CMD ಏನಿದ್ದಾರೆ ಅವರು ಇವರು ಇಬ್ಬರು ಸೇರಿ ಒಂದು DPRನ ಹೊಸದಾಗಿ ಮತ್ತೆ ತಯಾರು ಮಾಡಿ ಕಳಿಸಿದ್ದಾರೆ. ಈಗ ಮೊನ್ನೆ ರೀಸೆಂಟಾಗಿ ಎಲ್ಲಿ ಚರ್ಚೆ ಮಾಡಬೇಕು ಚರ್ಚೆನೂ ಮಾಡಿದ್ದೀವಿ ಬ್ರದರ್ ಈ ವಿಷಯದಲ್ಲಿ. ಅದರಿಂದ ಇವತ್ತು 1,000 ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದ ವಾಚ್ಗಳು 10,000ಕ್ಕೆ ತಿಂಗಳಿಗೆ ಮಾಡ್ತಾಯಿದ್ದಾರೆ. ಈಗ ಮಾಡ್ತಿದ್ದಾರೆ, 10,000ಕ್ಕೆ ಏರಿದೆ, ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ನಂದು HMT ಇದೆ 85 ಲಕ್ಷದ್ದು. ಸರ್, ನಾನು ಅದೇ ನೀವು ಕಟ್ತಿದ್ರೆ ಕೆಲವು ನಿಮ್ಮ ಎಂಪ್ಲಾಯ್ಸ್ಗಳೇ HMT ವರ್ಕ್ ಕಟ್ಟಲ್ಲ ಸರ್. ಸರಿ, ನಾನು ಕೇಳಿದೆ, ಅವ್ರು ಕಟ್ಟಿರ್ಲಿಲ್ಲ, ಅದೇ ಕೇಳ್ತಾ ಇದ್ದೆ. ಇಲ್ಲ, ನಿಮಗೆ ಹೇಳಬೇಕು ಅನ್ನೋದಾದ್ರೆ ಈಗ ಗಂಡು ಬೇರಣ್ಣ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆ, ಅವರು HMTಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಇದು ಕಟ್ಟಿದ್ದಾರೆ, ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1,230 ರೂಪಾಯಿ. 75 ಲಕ್ಷ. ಹಾಂ, 75 ಲಕ್ಷ ಅಂತ ಹೇಳಿದರು.